ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಷ್ಟೋ ದಿನ ಆದಮೇಲೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಸೋಮವಾರ ಬೆಳಗ್ಗೆಯಿಂದ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಣ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದೆ. ಅಂದರೆ ನಾನು ಇವತ್ತೇನು ಇಲ್ಲ ತೊಳೆಯಲ್ಲ, ಬರೀ ಹೂವು ಹಾಳಾಗಿರುತ್ತಲ್ಲ ಅದನ್ನು ಮಾತ್ರ ತೆಗೆದ್ಬಿಟ್ಟು ಬೇರೆ ಹೂವು ಹಾಕ್ಬಿಟ್ಟು ದೀಪ ಅಣಿಸ್ತೀನಿ ಅಷ್ಟೇ. ಪ್ರತಿ ಗುರುವಾರ ಎಲ್ಲ ದೇವ್ರ ಪೂಜೆ ಸಾಮಾನೆಲ್ಲ ತೊಳೆದಿಕ್ಕಿರ್ತೀನಿ. ಸೊ ಗುರುವಾರನೇ ಕಳಸ ಎಲ್ಲ ಅವತ್ತೇ ಮಾಡೋದು. ಇವತ್ತು ಸುಮ್ಮನೆ ಹಾಗೆ ಹೂವು ಹಾಕ್ಬಿಟ್ಟು ಸೋಮವಾರ ಶುಕ್ರವಾರ ಎಲ್ಲ ಹಂಗೆ ಮಾಡೋದು. ನಾನು ಹೂವು ಹಾಕಿ ದೀಪ ಹಂಚಿ ಗಂಧದ ಕಡ್ಡಿ ಅನಿಸ್ಬಿಡ್ತೀನಿ ಅಷ್ಟೇ. ಸೊ ಇವತ್ತು ಆಚೆ ಹೋಗೋಣ ಅಂದ್ಕೊಂಡಿದ್ದೀವಿ. ಎಷ್ಟೋ ದಿನ ಆಗಿತ್ತು, ಎಲ್ಲಿ ನೋಡಿದ್ರು ಮಳೆ ಗೈಸ್, ಬರೀ ಮಳೆ. ಏನು ಮಾಡೋದು, ಎಲ್ಲನ ಆಚೆ ಹೋಗ್ಬೇಕು ಅಂದರೆ ಸಂಜೆ ಆದರೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿರೋದು. ಮಗು ಬೇರೆ, ಜ್ವರ ಬೇರೆ ಇಲ್ವಾ. ಸೊ ಇವತ್ತು ನಾನು ಇನ್ನೊಂದೇನೋ ವಿಷಯ ಶೇರ್ ಮಾಡ್ಕೋಬೇಕು ನಿಮ್ಮ ಹತ್ರ. ಏನಂದರೆ ಬಂದ್ಬಿಟ್ಟು ಹೇಳ್ತೀನಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಮತ್ತು ಮಳೆ ಬರ್ತಾಯಿತ್ತಲ್ವ, ಏನಾದರೂ ತಿನ್ಕೊಬರೋಣ ಅಂತ ಜಿಂಕೆ ಪಾರ್ಕ್ ಹತ್ರ ಹೋಗಿದ್ವಿ. ಸೊ ಇದೇ ನನ್ನ ಲಾಸ್ಟ್ ತಿಂತಾ ಇರೋದು. ಅದಕ್ಕೆ ಚೆನ್ನಾಗಿ ತಿನ್ಕೊಂಡು ಬಂದೆ ಮನೆಗೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತೆಲ್ಲ ಹೋಗಿ ಸುತ್ತಾಡ್ಕೊಂಡು ಬಂದಾಯಿತು. ಏನಕ್ಕೆ ನಾನು ಆವಾಗಲೇ ಒಂದಿಷ್ಟು ಹೇಳ್ತೀನಿ ಅಂತ ಹೇಳಿದ್ದೆ, ಒಂದು ವಿಷಯ ಹೇಳ್ತೀನಿ ಅಂತ ಹೇಳಿದ್ದೆ. ಅದೇನಂತ ಅಂದರೆ, ನಾನು ಒಂದು ಚಾಲೆಂಜ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋಣ ಅಂತ ಇದ್ದೀರಿ. ಮೀನ್ಸ್ 100 days ಚಾಲೆಂಜ್ ವೆಯ್ಟ್ ಲಾಸ್ಗೆ. ಸೊ ನಾನು ಮೊದಲು ಚೆನ್ನಾಗೇ ಇದ್ದೆ. ಅಂದರೆ ಕಾಲೇಜ್ ಹೋಗೋ ಟೈಮಲ್ಲಿ ಒಂದು ಪರ್ಟಿಕ್ಯುಲರ್ ವೆಯ್ಟ್, ತೀರಾ ಸಣ್ಣನೂ ಅಲ್ಲ ತೀರಾ ದಪ್ಪನೂ ಅಲ್ಲ ಅನ್ನೋ ಥರನೇ ಇದ್ದೆ. ಬಟ್ ಮದುವೆ ಆಗಿ ಪ್ರೆಗ್ನೆಂಟ್ ಆದಾಗ ತುಂಬ ವೆಯ್ಟ್ ಜಾಸ್ತಿ ಆಗಿದ್ದು. ಇವಾಗ ಒಂದು 70 ಇರ್ಬೋದು. ನಾನು 70 ಒಳಗಡೆ, 65ಇಂದ 70 ಅಷ್ಟು. ಇನ್ನೂ ವೇ ಮಾಡಿಲ್ಲ, ಇನ್ನೂ ಚಾಲೆಂಜ್ ಸ್ಟಾರ್ಟ್ ಮಾಡಿಲ್ಲ. ಅದು ಇನ್ಸ್ಟಾಗ್ರಾಮಲ್ಲಿ 100 days ಚಾಲೆಂಜ್ ಅಂತ ಬರುತ್ತೆ ನೋಡಿ, ಅದನ್ನು ತಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಏನು ಕೇಳ್ತಾ ಇದ್ದೀನಿ ಅಂದರೆ, ನಿಮ್ಗೆ ಏನಾದರೂ ಗೊತ್ತಿದ್ದರೆ ವೆಯ್ಟ್ ಲಾಸ್ ರೆಸಿಪೀಸ್ ಅಥವಾ ಯಾವ ಥರನಾದರೂ ವರ್ಕೌಟ್ಸ್ ಗೊತ್ತಿದ್ದರೆ ಸೊ ನೀವು ನನಗೆ ಕಮೆಂಟ್ ಮಾಡ್ಬೋದು. ಈ ಥರ ಮಾಡಿ ಆದಷ್ಟು ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಅಂದರೆ ನಾನು ಒಂದು ಥೀಮ್ ಇಟ್ಕೊಂಡಿರೋದು, ಮನೆ ಊಟ ತಿನ್ಕೊಂಡೇ, ಯಾವುದೇ ಥರದ ಗೈಡ್ ಇಲ್ಲ ಏನಿಲ್ಲ, ಮನೆ ಊಟ ತಿನ್ಕೊಂಡೇ. ಸೊ ನಾರ್ಮಲಾಗಿ ಹೆಂಗೆ ಹಳ್ಳಿ ಕಡೆ ಎಲ್ಲ ಹೆಂಗೆ ಅಡುಗೆ ಮಾಡ್ತಾರೆ, ನಾನಂತೂ ಈ ಜಂಕ್ ಫುಡ್ ಇರುತ್ತಲ್ಲ ಅದಕ್ಕೆ ತುಂಬ ಅಂದರೆ ತುಂಬ ಅಡಿಕ್ಟ್. ನಾನು ಬಿಡೋದೇ ಇಲ್ಲ. ಆಮೇಲೆ ಅದನ್ನೆಲ್ಲ ಕಟ್ ಆಫ್ ಮಾಡಿಬಿಟ್ಟು ಸೊ ವೆಯ್ಟ್ ಲಾಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ದಿನದಿಂದ ಅಂದ್ಕೊಂಡಿದ್ದೆ ನಾನು. ಇಷ್ಟು ದಿನ ಅದಕ್ಕೆ ವ್ಲಾಗಿಗೆ ಬಂದಿರಲಿಲ್ಲ. ನನ್ನ ಮೈಂಡ್ನ ಪ್ರೆಪ್ ಮಾಡ್ತಾಯಿದ್ದೆ. ಮೀನ್ಸ್ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ದೆ. ಸೊ ವೆಯ್ಟ್ ಲಾಸ್ ಮಾಡೋದು ಹೇಗೆ. ಸೊ ನನ್ನ ಗೊತ್ತಿರೋರ್ನೆಲ್ಲರನ್ನೂ ಕೇಳಿದ್ದೀನಿ, ಸೊ ಹೇಗೆ ವೆಯ್ಟ್ ಲಾಸ್ ಮಾಡಬೇಕು. ಎಲ್ಲರೂ ಹೇಳಿದ್ದು ಒಂದೇ, ಸೊ ಜಂಕ್ ಫುಡ್ನ ಅವಾಯ್ಡ್ ಮಾಡು, ನೀರು ಚೆನ್ನಾಗಿ ಕುಡಿ, ಹಾಗೆ ಸೌತೆಕಾಯಿ, ವಾಟರ್ ಮೆಲನ್ ಆ ಥರ ಏನಾದರೂ ಫ್ರೆಶ್ ಐಟಮ್ಗಳನ್ನ ತಿನ್ನು. ಎಲ್ಲ ಶಾಪಿಂಗ್ ಎಲ್ಲ ಮಾಡಿದ್ದೀನಿ. ಅದಕ್ಕೋಸ್ಕರ ಶಾಪಿಂಗ್ ಎಲ್ಲ ಆಯಿತು. ಇನ್ನು ವೇಯಿಂಗ್ ಮಿಷಿನ್ ಒಂದು ಬರಬೇಕು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಒಂದು 2 to 3 days ಅದು ಬರುತ್ತಂತೆ. ಸೊ ಅದು ಬಂದ ತಕ್ಷಣ ಮಾರನೇ ದಿನವೇ ಸ್ಟಾರ್ಟ್ ಮಾಡೋಣ ಅಂತ. ಸೊ ಲಾಂಗ್ ವೀಡಿಯೋಸು ಹಾಕ್ತೀನಿ. ಯಾವಾಗನ ಏನಾದರೂ ಫಂಕ್ಷನ್ ಇದ್ದರೆ ಅಥವಾ ಆಚೆ ಹೋದರೆ ಎಲ್ಲ ನಾವು ಶಾಪಿಂಗ್ ಹೋದರೆ ಲಾಂಗ್ ವೀಡಿಯೋಸ್ ಮಾಡಾಕ್ತೀನಿ. ಇದನ್ನು ಶಾರ್ಟ್ಸ್ಗೆ ಅಪ್ಲೋಡ್ ಮಾಡ್ತೀನಿ. ಸೊ ನನ್ನ ರಿಸಲ್ಟ್ ಹೇಗಿರುತ್ತೆ ಅಂತ ನೋಡ್ತಾ ಇರಿ. ಹಾಗೆ ನನ್ನ ಫಾಲೋ ಮಾಡ್ಕೊಳ್ಳಿ. ಸೊ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ, ಧನ್ಯಾ MG ಶೈವ ಅಂತ ಇದೆ, ಅದರಲ್ಲೂ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಯಾಕೆ ಮಗು ನೋಡ್ಕೋಬೇಕು, ಇರೋಳು ಒಬ್ಬಳೇ, ಅಪ್ಪ ಅಮ್ಮನ ಸಪೋರ್ಟ್ ಇಲ್ಲ, ಅತ್ತೆ ಮಾವ ಇಲ್ಲ. ಸೊ ಒಬ್ಬಳೇ ಮಗು ನೋಡ್ಕೋಬೇಕು, ಮನೆ ನೋಡ್ಕೋಬೇಕು, ಗಂಡನ ನೋಡ್ಕೋಬೇಕು, ಅದ್ರ ಮಧ್ಯೆ ನನ್ನನ್ನು ನಾನು ನೋಡ್ಕೋಬೇಕು. ಅದಷ್ಟರಲ್ಲಿ ನಾನು ಇಷ್ಟು ದಿನ ಎಲ್ಲೋ ಕಳೆದೋಗ್ಬಿಟ್ಟಿದ್ದೆ ಅಂತ ಅನ್ನಿಸ್ತಾ ಇತ್ತು. ಸೊ ಇವಾಗ ನನಗೋಸ್ಕರ ಟೈಮ್ ತಗೊಂಡು ನನಗೇನು ಬೇಕು ನನಗೇನು ಬೇಡ ನೋಡಿಕೊಂಡು ನಾನು ಬದುಕೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇಷ್ಟು ದಿನ ಮಗುಗೆ ಅಂತಲೇ ನಾನು ಜೀವನ ಕಳೆದ್ಬಿಟ್ಟಿದ್ದೆ. ಲಿಟ್ರಲಿ 1.5 ವರ್ಷ ಮಗುವಾಗಿ 1.5 ವರ್ಷ ಬೇಕಿತ್ತ ನನಗೆ ವೆಯ್ಟ್ ಲಾಸ್ ಮಾಡೋಕ್ಕೆ. ರಿಯಲಿ 1.5 ವರ್ಷ. ಸೊ ಮಗು 5 ತಿಂಗಳಿಂದನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ರೆ ಇಷ್ಟು ತಿಂಗಳು ವೆಯ್ಟ್ ಲಾಸ್ ಆಗಿರೋದು. ಬಟ್ ನನಗದು ಕಡೆ ಯೋಚನೆಯೂ ಇಲ್ಲ ಗಾಯ್ಸ್, ಸೀರಿಯಸ್ ಆಗಿ ಅದ್ರ ಕಡೆ ಯೋಚನೆಯೂ ಮಾಡಿಲ್ಲ. ಬಟ್ ಇವಾಗ ನನಗೋಸ್ಕರ ನಾನು ಸ್ಟ್ಯಾಂಡ್ ಆಗಿರಬೇಕು.
ಸೊ ಸಣ್ಣ ಆಗಬೇಕು ಅನ್ನೋದು ಒಂದು ಸಣ್ಣ ಆಗಬೇಕು ಅಂತಲೂ ಇಲ್ಲ, ಒಂದು ಹೆಲ್ತಿಯಸ್ಟ್ ಲೈಫ್ನ ಲೀಡ್ ಮಾಡಬೇಕು ಅಂತ ನನಗೆ ಇವಾಗ ಮನಸ್ಸಿಗೆ ಬರ್ತಾ ಇರೋದು. ಅಂದರೆ ಇವಾಗೆಲ್ಲ ನೀವೇ ನೋಡ್ತಾ ಇದ್ದೀರಾ, ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ, ಒಂದೊಂದು ಕಾಯಿಲೆಗಳ. ಸೊ ಇನ್ನು ನಮಗೆಲ್ಲ ಏನೇನು ಗತಿನೋ, ಅದಕ್ಕೆ ನೋಡೋಣ ಅಲ್ಲ, ಐ ವಿಲ್ ಡೂ ಇಟ್. ನನಗನ್ಸುತ್ತೆ ನಾನು ಮಾಡ್ತೀನಿ ಅಂತ ಮನಸ್ಸಲ್ಲಿ ತಗೊಂಡಿದ್ದೀನಿ ಈ ಸಲ. ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು. ಸೊ ಪ್ಲೀಸ್ ನನ್ನ ಇನ್ಸ್ಟಾಗ್ರಾಮ್ ID-ನ ಫಾಲೋ ಆಗಿ, ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ವೀಡಿಯೋಸ್ಗೂ ವೀಡಿಯೋಸ್ ನೋಡ್ತೀರಾ 200-300 ವ್ಯೂಸ್ ಹೋಗುತ್ತೆ, ಯಾರೂ ಲೈಕ್ ಮಾಡಲ್ಲ, ಕಮೆಂಟ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಇರಲಿ, ಐ ನೋ ಗುಡ್ ಥಿಂಗ್ಸ್ ಟೇಕ್ಸ್ ಟೈಮ್ ಅಂತ ಅಷ್ಟೇ. ಎಲ್ಲ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಐ ವಿಟ್ ಯು ಗೈಸ್. ನಮ್ಮ ಮನೆಯಿಂದ ಕರೆಕ್ಟಾಗಿ 12 ಗಂಟೆ ಇವಾಗ. ಸೊ ಭಯ ಆಗ್ತಿದೆ. ಏನು ಗೈಸ್ ಅದು ಹೋಗಿದ್ದು? ಸೊ ನಾನು ಇದನ್ನು ಅಪ್ಲೋಡ್ ಮಾಡ್ತೀನಿ, ಯಾರನ್ನ ಕೇಳಿಸ್ಕೊಂಡಿದ್ದೀರಾ ಹೇಳಿ. ಸ್ಟಾಪ್ ಆಯಿತು ಕರೆಕ್ಟಾಗಿ 12 ಗಂಟೆ. ನನಗೆ ಭಯ ಆಯ್ತೈತೆ. ಸ್ಟಾಪ್ ಆಯಿತು 12 ಗಂಟೆಯಿಂದ ಸ್ಟಾರ್ಟ್ ಆಯಿತು, 12:15 ಸ್ಟಾಪ್ ಆಯಿತು. ಗೆಜ್ಜೆ ಸೌಂಡ್ ಅಥವಾ ಬೇರೆ ಯಾರಾದರೂ ಓಡಾಡ್ತಾ ಇದ್ದಾರಾ, ಅಥವಾ ಏನಾದರೂ ಸ್ಪೆಷಲ್ಲ?